ಇವತ್ತಿನ ದಿನ ಕೃಷ್ಣನಗರದ ರಾಜ್ಯದ ಒಬ್ಬ ಹಿರಿಯ ನಾಯಕರು, ಮಾಜಿ ಸಚಿವರು, ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಮಂತ್ರಿಗಳಾಗಿ ಅತ್ಯಂತ ಉತ್ತಮವಾದಂಥ ಆಡಳಿತವನ್ನು, ಹಲವಾರು ಬದಲಾವಣೆಗಳನ್ನು ತಂದಂಥ ವಿಶ್ವನಾಥ್ ಅವರ ನಿವಾಸಕ್ಕೆ ನಾನು ಭೇಟಿ ಕೊಟ್ಟು ನಮ್ಮ ಪಕ್ಷದ ಹಿರಿಯರಾಗಿರತಕ್ಕಂಥ ಜಿ ಟಿ ದೇವೇಗೌಡರು, ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು, ಮಂಜೇಗೌಡರು, ಹಾಗೆ ವಿವೇಕ್ ಅವರು, ನಮ್ಮ ಬಂಡಪ್ರಕಾಶ್ ಅವರು, ವಿಶೇಷವಾಗಿ ಬೀದರ್ನಿಂದ ನಾನಿವತ್ತು ವಿಶ್ವಣ್ಣ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದೇನೆ ಎಂದಾಗ ನಾನು ಸಹ ಬರ್ತೀನಿ ಅಂತೇಳಿ ಬೀದರ್ನಿಂದ ಇವತ್ತು ಬೆಳಗಿನ ಬಂದು ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ನಮ್ಮ ಹಾಸನದ ಹಿರಿಯರು ವಿಶ್ವನಾಥ್ ಅವರ ಸಹಪಾಠಿಗಳು ಆಗಿರ್ತಕ್ಕಂಥ ಸಾರಥಿಯವರು, ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ನಮ್ಮ ವಿಶ್ವನಾಥ್ ಅವರ ಪುತ್ರರಾಗಿರ್ತಕ್ಕಂಥ ಅನಿಲ್ ಅವರು ಸಹ ಮತ್ತು ಅಮಿತ್ ಅವರು ಸಹ ಇವತ್ತು ಸಂತೋಷದಿಂದ ನನಗೆ ಪ್ರಮಾಣಿಸಿದ್ದಾರೆ. ಮತ್ತು ನಮ್ಮ ಡಾಕ್ಟರ್ ಮೆಹಬೂಬ್ ಖಾನ್ ಅವರು, ಅವ್ರನ್ನ ನಾನು ಬಹುಶಃ ಕಳೆದ 5 ವರ್ಷದಿಂದ ನಿರಂತರವಾಗಿ ನೋಡ್ತಾ ಇದ್ದಾನೆ. ಅವರಲ್ಲಿ ಇರ್ತಕ್ಕಂಥ ಒಂದು ಸಾರ್ವಜನಿಕ ಸೇವೆ ಒಂದು ಭಾಗದಲ್ಲಿ ಮತ್ತು ನಮ್ಮಗಳ ಬಗ್ಗೆ ವಿಶೇಷವಾದ ಒಂದು ಅಭಿಮಾನ ಇಟ್ಕೊಂಡಿರ್ತಾರೆ. ಮತ್ತು ನಮ್ಮ ಚಂದ್ರಪ್ರಸನ್ನ ಹಿರಿಯರಾಗಿರ್ತಕ್ಕಂಥವ್ರು, ಅವರು ಸಹ ನಮ್ಮ ವಿಶ್ವಣ್ಣ ಅವರಿಗೆ ಅತ್ಯಂತ ಆತ್ಮೀಯರಾಗಿ ಅವರ ಜೊತೆಯಲ್ಲಿ ಬಂದಿರ್ತಕ್ಕಂಥವ್ರು. ಮತ್ತು ನಮ್ಮ ಬಸಂತ್ ಅವರು, ನಂಜಪ್ಪಣ್ಣವರ ಪುತ್ರರವರು ಮತ್ತು ವೆಂಕಟೇಶ್ ಅವರು, ಇವರೆಲ್ಲರೂ ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪ್ರಥಮವಾಗಿ ಒಂದು ನಿಮಿಷ ಪ್ರಥಮವಾಗಿ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ವಿಶ್ವನಾಥ್ ಅವರ ದೊಡ್ಡ ಗುಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಲವಾರು ವಿಷಯಗಳಲ್ಲಿ ನೇರವಾಗಿ ಮಾತಾಡ್ತಕ್ಕಂಥವ್ರು. ಬಹುಶಃ ಆ ನೇರವಾಗಿ ಮಾತಾಡ್ತಕ್ಕಂಥದ್ದೇ ಅವ್ರಿಗೆ ಸ್ವಲ್ಪ ಇಲ್ಲ ಒಂದು ಕಡೆ ಒಂದು ರೀತಿಯ ಅವರ ರಾಜಕೀಯದ ಒಂದು ಬೆಳೆಯತಕ್ಕಂಥ ನಿಟ್ಟಿನಲ್ಲಿ ನೇರವಾಗಿ ಮತ್ತು ನಿಷ್ಠಾವಂತರಿದ್ದಾರೆ. ಆದರೆ ಅವರು ಕೆಲವು ವಿಷಯಗಳನ್ನು ರಾಜಗೊಳಗಾಗಲ್ಲ, ನಿಷ್ಠರಿದ್ದಾರೆ. ನಿಷ್ಠುರತೆ ಇಲ್ಲ ಇಂದ ಅವರೇನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ, ಕೆಲವರು ಅದನ್ನು ಸ್ಫೋಟವಾಗಿ ತಗೊಳ್ಳದೇ ಇರತಕ್ಕಂಥದ್ದು ಕಾಣ್ತದೆ. ನನಗೆ ಮೊನ್ನೆ ದಿನ ಇನ್ನೊಂದು ವಾರದ ಹಿಂದೆ ಏನು ಒಂದು ಮಂಡ್ಯದ ಲೋಕಸಭಾ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಲ್ತಕ್ಕಂಥದ್ದಕ್ಕೆ ನಮ್ಮ ಎರಡೂ ಪಕ್ಷಗಳಿಂದ ನನ್ನ ಮೇಲೆ ಆದಂಥ ಒತ್ತಡ ಇದೆ. ಆ ಹಿನ್ನೆಲೆಯಲ್ಲಿ ಅವರೇ ನನಗೆ ಫೋನ್ ಮಾಡಿ, ಕುಮಾರಸ್ವಾಮಿ ಅವರೇ, ನಾವು ರಾಜಕಾರಣದಲ್ಲಿ ಹಲವಾರು ಬಾರಿ ಹಲವಾರು ರೀತಿಯ ನಮ್ಮ ಭಿನ್ನಾಭಿಪ್ರಾಯಗಳಿರ್ಬೋದು, ಆದರೆ ಇವತ್ತು ನೀವು ಚುನಾವಣೆಗೇನು ಸ್ಪರ್ಧೆ ಮಾಡ್ತಾ ಇದ್ದೀರಿ, ನಾನೊಂದು ತೀರ್ಮಾನ ಮಾಡಿದ್ದೇನೆ, ನಿಮಗೆ ನನ್ನ ಆಶೀರ್ವಾದವನ್ನು, ನನ್ನ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತೇಳಿ ಅವರೇ ನನಗೆ ದೂರವಾಣಿ ಮಾಡಿ ಇವತ್ತು ಮನಸ್ಸಿಗೆ ಬರ್ತಕ್ಕಂಥದ್ದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿಶ್ವಣ್ಣ ಅವರಿಗೆ ಚಿರಋಣಿಯಾಗಿದ್ದೇನೆ. ಅವರಿಗಾಗಲೇ ಮುಕ್ತವಾಗಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡೋದು. ರಾಜಕಾರಣ ಅಂತಕ್ಕಂಥದ್ರಲ್ಲಿ ಅವರು ಹೇಳಿದಂಥ ರೀತಿಯಲ್ಲಿ ಹಲವಾರು ರೀತಿಯ ಭಿನ್ನಾಭಿಪ್ರಾಯಗಳಿಂದ ನಾವು ಚರ್ಚೆಗಳನ್ನು ಮಾಡಿರ್ತೀವಿ. ಆದರೆ ಕೆಲವು ವಿಷಯಾಧಾರಿತವಾದಂಥ ವಿಷಯಗಳಲ್ಲಿ ನಾನು ಮೊದಲೇ ಹೇಳಿದಂಥ ರೀತಿಯಲ್ಲಿ ಅವರ ನಿಷ್ಠುರತೆ, ಅವರಿಗೆ ಬಂದಂಥ ಭಾವನೆಗಳಿಗೆ ಅವರಿಂದು ರಾಜಿ ಆಗದೆ ಅವ್ರು ನಿರಂತರವಾಗಿ ಅವರ ರಾಜಕೀಯ ಜೀವನದಲ್ಲಿ ಅವರೇನು ಸುದೀರ್ಘವಾದಂಥ ಅವರದೇ ಆದಂಥ ಒಂದು ಛಾಪನ್ನು ರಾಜಕಾರಣದಲ್ಲಿ ಬಿಂಬಿಸಿರ್ತಕ್ಕಂಥದ್ದೇನಿದೆ. ಇವತ್ತಿಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಪ್ರೇರಣೆಯಿಂದ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಅವರ ದೊಡ್ಡತನ ಇವತ್ತೇನು ತೋರಿಸಿದ್ದಾರೆ. ನಾನು ನಿಜಕ್ಕೂ ಅವ್ರಿಗೆ ಆಭಾರಿಯಾಗಿದ್ದೇನೆ. ಅವರು ನನ್ನ ಕೃತಜ್ಞತೆಯನ್ನು ಸಹ ಸಲ್ಲಿಸ್ತಕ್ಕಂಥದ್ದಕ್ಕೆ ಇವತ್ತು ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೇನೆ. ಅದರಲ್ಲಿ ಯಾವುದೇ ರೀತಿಯ ಚರ್ಚೆಗಳು ಮಾಡಿದೆ, ನೇರವಾಗಿ ಇಲ್ಲ ನೀನು ಚುನಾವಣೆ ನಿಂತಕ್ಕಂಥ ವಿಷಯ ಬರ್ತಿದ್ದಾಗೇ ಇದಕ್ಕಿಂತಲೂ ಒಂದು ಸಂದರ್ಭ ನನಗೆ ದೊರಕಲಿಲ್ಲ, ನಾನು ನಿನ್ನ ಪರವಾಗಿದ್ದೇನಪ್ಪ ಅಂತಕ್ಕಂಥ ಮಾತು ಹೇಳಿದರು. ಅದರ ಜೊತೆಯಲ್ಲಿ ಯದುವೀರವರನ್ನ BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡಿದಾಗ ಬಹುಶಃ ಪ್ರಥಮವಾಗಿ ಅವರು ಹೇಳಿದಂಥ ಮಾತು ಈಗಲೂ ಸಹ ಪುನರುಚ್ಚಾರ ಮಾಡಿದ್ದಾರೆ. ಯದುವೀರವರನ್ನ ಇವತ್ತು
ಮೈಸೂರಿನ ಅರಸು ಮನೆತನದಲ್ಲಿ ಈ ಒಂದು ರಾಜ್ಯದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಹಲವಾರು ರೀತಿಯ ಮೂಲಭೂತ ಸೌಕರ್ಯಗಳಿರ್ಬೋದು, ಆ ಒಂದು ಅವತ್ತಿನ ಒಂದೇ ನಿಮಿಷ ವ್ಯವಸ್ಥೆಗಿಂತ ಮುಂಚೆ ಒಂದು ರಾಜನ ಒಂದು ಆಳ್ವಿಕೆ ಇದ್ದಂಥದ್ದು ರಾಜಮನೆತನದ ಆಳ್ವಿಕೆಗಳು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ಹಳೆಯ ಕರ್ನಾಟಕದಲ್ಲಿ ಸ್ವಲ್ಪ ಸಂಸ್ಕೃತಿ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ರಾಜಮನೆತನವು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಇತಿಹಾಸದಲ್ಲಿ ಮೂಡಿಸಿದ್ದಾರೆ. ಅದರ ಜೊತೆಗೆ KRS ನಮ್ಮ ರಿಸರ್ವಾಯರ್ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತೇನು ನಾವು ಸ್ವಾತಂತ್ರ್ಯ ಬಂದ 77 ವರ್ಷಗಳ ನಂತರವೂ ಈ ಜಾತಿಯ ವ್ಯವಸ್ಥೆಯ ಬಗ್ಗೆ ಏನೋ ಒಂದು ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡ್ತೇವೆ. ಅವತ್ತೇ ಅವರು ಮೈಸೂರಿನ ಅರಸು ಮನೆತನದಲ್ಲಿ ಬಡವರ ಬಗ್ಗೆ, ಇವತ್ತು ಹಿಂದುಳಿದಿರ್ತಕ್ಕಂಥ ವರ್ಗಗಳ ಬಗ್ಗೆ ಅವರು ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ರಲ್ಲಿ ಈ ದೇಶಕ್ಕೆ ಪ್ರಮುಖವಾಗಿ ನಮ್ಮ ರಾಜ್ಯಕ್ಕೆ ಒಂದು ಸಂದೇಶವನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ರ ಮುಖಾಂತರ ಅವರು ಇವತ್ತು ಕೊಟ್ಟಂಥ ಕೊಡುಗೆ ಏನಿದೆ ಅದೆಲ್ಲವನ್ನ ಸ್ಮರಿಸ್ಕೊಳ್ಳಿಕ್ಕೆ ವಿಶ್ವನಾಥ್ ಅವರು ಒಂದು ಮಾತು ಹೇಳಿರ್ತಕ್ಕಂಥದ್ದು. ಮೈಸೂರಿನ ಅರಸು ಮನೆತನದಲ್ಲಿ ಇವತ್ತೇನು ಯದುವೀರವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ, ಅವ್ರನ್ನ ಅವಿರೋಧವಾಗಿ ನಾವೆಲ್ಲರೂ ಆಯ್ಕೆ ಮಾಡಬೇಕಾದಂಥ ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿರ್ತಕ್ಕಂಥದ್ದು. ಅವತ್ತಿನ ಕೃಷ್ಣರಾಜ ಒಡೆಯರವರ ಒಂದು ಆಡಳಿತದ ವ್ಯವಸ್ಥೆಗಳಿಂದ ಈ ಒಂದು ಭಾಗ ಇವತ್ತು ಸಂಪದ್ಭರಿತವಾಗಿ ಇರ್ತಕ್ಕಂಥದ್ದೇನೆ. ಇವತ್ತು ನಾವು ಉತ್ತರ ಕರ್ನಾಟಕದ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಭಾಗಕ್ಕೆ ಹೋದಾಗ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ನವಾಬರ ಆಡಳಿತದಲ್ಲಿ ಅಲ್ಲಿ ಯಾವ ರೀತಿ ಇವತ್ತು ಸ್ವಾತಂತ್ರ್ಯ ಬಂದು 77 ವರ್ಷಗಳಾದ ಜನತೆ ಬದುಕೇನಿದೆ, ಆ ಬಡತನ ಅಂತಕ್ಕಂಥದ್ದು, ಅವರ ದಿನನಿತ್ಯದ ಕಷ್ಟಗಳು ನಾವೇನು ಕಾಣ್ತಾ ಇದ್ದೇವೆ. ಅಂಥ ಒಂದು ವಾತಾವರಣದಿಂದ ಈ ಭಾಗದಲ್ಲಿ ಒಂದು ನೆಮ್ಮದಿಯ ಬದುಕನ್ನು ಕೊಟ್ಟಿರ್ತಕ್ಕಂಥ ಒಂದು ಉತ್ತಮವಾದ ರಾಜಮನೆತನ. ಆ ಹಿನ್ನೆಲೆಯಲ್ಲಿ ಯದುವೀರವರು ಗೆಲ್ಲಬೇಕು ಅಂತಕ್ಕಂಥದ್ದು, ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥ ಮಾತು ಅದು ಅವರಲ್ಲಿ ಇರ್ತಕ್ಕಂಥ ಒಂದು ಹೃದಯ ವೈಶಾಲ್ಯದ ಮಾತುಗಳು, ಸ್ಮರಿಸ್ಕೊಳ್ತಕ್ಕಂಥ ಮಾತುಗಳು, ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾವು ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಅವರ ಒಂದು ನಿರ್ಧಾರ ನನಗೆ ವಿಶೇಷವಾಗಿ ನಮ್ಮ ಪಕ್ಷಕ್ಕೂ ಸಹ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಶಕ್ತಿ ಮತ್ತು ಒಂದು ಸಂದೇಶ ಇವತ್ತು ಹೋಗ್ತಕ್ಕಂಥದ್ರಲ್ಲಿ ಅವರ ಮಾಧ್ಯಮದ ಸ್ನೇಹಿತರ ಮುಂದೆ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರು ನಾನು ಚಿರಋಣಿಯಾಗಿದ್ದೇನೆ. ಅವರಿಗೆ ನಿಜಕ್ಕೂ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮೈತ್ರಿ ಪಕ್ಷದ ವಾತಾವರಣ ಹೇಗಿದೆ ಸರ್ ಮಂಡ್ಯ? ನನಗಿಂತ ಹೆಚ್ಚಾಗಿ ನಿಮಗೆ ಚೆನ್ನಾಗದರ ಮಾಹಿತಿಗಳಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಬಾರಿ ಇಂಚಿಂಚು ಕುಸಿತಾ ಇದ್ದಾರೆ ಕ್ಷೇತ್ರನ. ಇಲ್ಲ, ಎಲ್ಲ ಪ್ರಮುಖರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಚುನಾವಣೆಯನ್ನ ನಾನು ನಡೆಸೋದಕ್ಕಿಂತ ಹೆಚ್ಚಾಗಿ ಮಂಡ್ಯ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತರು, ರೈತ ಬಂಧುಗಳು, ನಮ್ಮ ಪಕ್ಷದ ದಿಗ್ಗಜರುಗಳೇನಿದ್ದಾರೆ ಅವರು ಚುನಾವಣೆ ನಡೆಸ್ಕೊತಾ ಇದ್ದಾರೆ. ನಾನು ಕೆಲವರನ್ನ ಚುನಾವಣೆ ಪೂರ್ವದಲ್ಲಿ ಭೇಟಿ ಮಾಡಿ ಅವರ ಒಂದು ಆಶೀರ್ವಾದ ಪಡೆಯತಕ್ಕಂಥ ಕೆಲಸ ಮಾಡಿದ್ದೇನೆ. ಸಂಪೂರ್ಣ ಚುನಾವಣೆಯನ್ನು ನಮ್ಮ ಪಕ್ಷದ ಮುಖಂಡರುಗಳು, ಪುಟ್ಟರಾಜುವರ ನೇತೃತ್ವದಲ್ಲೇ JT ದೇವೇಗೌಡರು ಮಾರ್ಗದರ್ಶನ, ಇಲ್ಲಿ ಸಾರಾ ಮಹೇಶ್ ಅವರು ಬಹುಶಃ ಕಳೆದ ಒಂದು ವರ್ಷದಿಂದ ಸ್ವಲ್ಪ ಅವ್ರ ಮನಸ್ಸಿನ ಮೇಲೆ ನೋವಿತ್ತು. ಇಷ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದೆ. ಪ್ರತಿ ಕುಟುಂಬಗಳನ್ನು ನನ್ನ ಕುಟುಂಬ ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಜನತೆಯ ಜೊತೆ ನನ್ನ ಬಾಂಧವ್ಯ ಇಟ್ಕೊಂಡಿದ್ದೆ. ಏನೋ ಒಂದು ಅನುಕಂಪದ ಹಿನ್ನೆಲೆಯಲ್ಲಿ ಆದಂಥ ಒಂದು ಅವರ ಹಿನ್ನಡೆ ಏನಿದೆ, ಆ ಹಿನ್ನೆಲೆಯಲ್ಲಿ ಒಂದು ವರ್ಷದಿಂದ ಬಹುಶಃ 10 ತಿಂಗಳಿಂದ ಈ ಕಡೆ ಅವ್ರು ಬರಲಿಕ್ಕೆ ಅವ್ರ ಮನಸ್ಸಿನ ಮೇಲೆ ಕಠಿಣವಾದಂಥ ನಿರ್ಧಾರ ಮಾಡಿದರು. ಆದರೆ ಇವತ್ತು ಸಾರಾ ಮಹೇಶ್ ಅವರು KR ನಗರದಲ್ಲಿ ಅವ್ರ ಮುಖ ನೋಡುತ್ತಿದ್ದಂಗೆ ಆ ಕಾರ್ಯಕರ್ತರುಗಳು ಮತ್ತು ಈ ಭಾಗದ ಜನತೆ ಅವ್ರ ಕೂಗು ನಾನು ಕೇಳ್ತಾ ಇದ್ದೆ. ಸಾರಾ ಮಹೇಶ್ ಅವ್ರ ಬಗ್ಗೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ವಿ ಅಂತಕ್ಕಂಥದ್ದು KR ನಗರದಲ್ಲಿ ಜನತೆಯಲ್ಲಿ ಒಂದು ರೀತಿಯ ಒಂದು ಭಾವನೆ ಬಂದದ್ದನ್ನ ಕಾಣ್ತಾ ಇದೆ. ಬಹುಶಃ ಇವೆಲ್ಲ ಅವ್ರಿಗೆ ಆದಂಥ ನೋವೇನಿದೆಯಲ್ಲ ಅದರ ಅನುಕಂಪ ಇವತ್ತು ಈ ಚುನಾವಣೆ ಸುಲಭವಾಗಿ ನನಗೆ ಹೆಚ್ಚಿನ ರೀತಿಯಲ್ಲಿ ವಿಶ್ವನಾಥ್ ಅವರು ಇವತ್ತು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದೆಲ್ಲ ನನಗೆ ಮುಂದಿನ ಒಂದು ಚುನಾವಣೆಯ ಪ್ರಕ್ರಿಯೆಗಳು ಏನು ನೆನ್ನೆ ನಾಮಪತ್ರದ ಅಕ್ಸೆಪ್ಟೆನ್ಸ್ ಆಗಿದೆ, ಈಗ ಈ ಚುನಾವಣೆಗೆ ಇದೆಲ್ಲ ನನಗೆ
ಒಂದು ದೊಡ್ಡ ಮಟ್ಟದ ಒಂದು ಐತಿಹಾಸಿಕವಾದಂಥ ರೀತಿಯ ಬಹುಮತವನ್ನು ತರ್ತಕ್ಕಂಥದ್ರಲ್ಲಿ ಅವರುಗಳ ಕೊಡುಗೆ ನಂದೇನಿಲ್ಲ ಇಲ್ಲಿ. ಒಂದು ಕಡೆ ಪುಟ್ಟರಾಜಣ್ಣಂದಿರ್ಬೋದು, ಆ ಕಡೆ ನಮ್ಮ ಮಂಡ್ಯದ ಹಲವಾರು ಮಾಜಿ ಶಾಸಕರಿರ್ಬೋದು, ಜೆ ಡಿ ದೇವೇಗೌಡರಿರ್ಬೋದು, ಅದ್ರ ಜೊತೆಗೆ BJPಯ ವಿಶೇಷವಾಗಿ ಪಕ್ಷದ ಚುನಾವಣೆ ಅಭ್ಯರ್ಥಿಗಳಾದಂಥದ್ರ ಜೊತೆಗೆ ಹಲವಾರು BJPಯ ನಾಯಕರುಗಳು ಸಹ ನನಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದಾರೆ. ಇದೆಲ್ಲ ಪೂರಕವಾಗಿ ಈ ಚುನಾವಣೆ ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜನತೆಯ ಆಶೀರ್ವಾದ ದೊರಕತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಗುರಿ ಈ ಬಾರಿ 28ಕ್ಕೆ 28 ಕ್ಷೇತ್ರಗಳಲ್ಲೂ ಈ ಎರಡೂ ಪಕ್ಷದ NDA